ಬೇಗ ಬಾಗ್ಲಾಕು. ಯಾರು ಈ ರೂಮ್ ಡೆಕೋರೇಷನ್ನ ನೋಡಬಾರ್ದು. ಥ್ಯಾಂಕ್ಸ್. ಅಲ್ಲ, ನಾನೇ ಬಂದಿದ್ದು ಅಂತ ನಿಮ್ಗೆ ಗೊತ್ತಾಯ್ತು? ಇದ್ದು ಇಲ್ಲ ಅಂತ ಯಾಕೆ ಹೇಳಿದ್ರೋ ಗೊತ್ತಾಗ್ಲಿಲ್ಲ. ಆಗ್ಲೇ ನೀವು ಯಾಕೆ ಥ್ಯಾಂಕ್ಸ್ ಹೇಳಿದ್ರೋ ನನಗೂ ಗೊತ್ತಾಗ್ಲಿಲ್ಲ. ಅದು ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಹಳ್ಳಿಗೆ ಹೋಗಿ ಅಕ್ಕಿ ತಂದ್ಯಲ್ಲ, ಅದಕ್ಕೆ. ಹೇ, ಪಾಯಸ ತಂದು ಕೈಲೇ ಇಟ್ಕೊಂಡಿದ್ಯಾ? ಕೊಡು. ನಿಮ್ಮಪ್ಪ ಹೇಳ್ಕೊಟ್ಟಿದ್ ರೂಲ್ಸ್ನ ಬ್ರೇಕ್ ಮಾಡಿಸ್ದೆ. ಹೆಂಗೆ, ನೀನೇ ತಿಂದೆ? ಸರಿ, ಬಂದಿದ್ದ ಕೆಲಸ ಆಯ್ತಲ್ಲ, ಹೊಡು ಹೊಡು. ಏನ್ ಯಜಮಾನ್ರೆ, ಅವಶ್ಯಕತೆ ಮುಗಿದ್ಮೇಲೆ ನನ್ನ ಹೀಗ್ ಕಳಿಸ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೇ ಪಾರ್ವತಿ, ಅಲ್ಲ, ಚಳ್ಳೆ ಹಣ್ಣು ತಿನ್ಸೋದನ್ನ ಕಂಡು ಹಿಡ್ದಿದ್ದೆ ಹಳ್ಳಿಯವರು. ಅಂಥದ್ರಲ್ಲಿ ನೀವು ಸಿಟಿಯವರಾಗಿ ಅದ್ರಲ್ಲೂ ನನಗೆ ಚಳ್ಳೆ ಹಣ್ಣು ತಿನ್ಸೋದಿಕ್ ಬರ್ತೀರಾ? ಅಮ್ಮ ಕೆಲಸ ಇದೆ ಅಂದಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದು, ಅರ್ಥ ಆಯ್ತಾ? ಹೆಂಗೆ ನಾವು ಪಂಡ್ರಾಪುರದ ಪಾರ್ವತಿ. ಹಾಗಾಗಿ 4 ಜನರ ಮುಂದೆ ಗಂಡನ್ಗೆ ಗೌರವ ಮರ್ಯಾದೆ ಸಂಕೇತವಾಗಿ ಈ ಹೋಗಿ ಬನ್ನಿ ಅನ್ನೋ ಸಂಬೋಧನೆ ಶುರುವಾಗುತ್ತೆ. ನೀನ್ ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನಾವಿಬ್ಬರೇ ಇದ್ದಾಗ ಹೋಗು ಬಾ ಅಂತಾನೆ ಮಾತಾಡೋಣ. ನನ್ಗೂ ಅದೇ ಇಷ್ಟ. ನನಗೂ ಅದೇ ಇಷ್ಟ. ಅವಾಗ ನೋಡ್ಕೊಳ್ಳೋಣ. ಹೌದಾ? ಹೌದೌದು. ಸರಿಯಾದ ಟೈಮ್ ನೋಡಿ ನಿನ್ನ ಕೈಗೆ ಗೆಜ್ಜೆ ಸಿಗೋ ಥರ ಮಾಡ್ತೀನಿ. ನೋಡೋಣ ಅದೇನು ಮಾಡ್ತೀಯ. ಹಲೋ, ನಾನು ಏನು ಕೆಲಸ ಮಾಡಬೇಕು ಅಂತ ಹೇಳಿ. ಹೇಳ್ತೀವಿ. ನಾವು ಹೇಳೋ ಕೆಲಸ ತಾನೇ ನೀವು ಮಾಡಬೇಕು. ಖಂಡಿತ ಮಾಡ್ತೀರಾ. ಸೇರ್ಬೇಕು, ಆಗ್ಲೇ ಹೊಂದಾಣಿಕೆ ಬೇಗ ಬರುತ್ತಂತ.
ಇದೀವಿ ಅದಲ್ಲ, ಅದಾದ್ಮೇಲೆ ಇವತ್ತು ಅವ್ರಿಬ್ರು ಮೊದಲನೇ ರಾತ್ರಿ ಅಲ್ವಾ, ಅದಕ್ಕೆ ಚಿಕ್ಕ ಯಜಮಾನ್ರ ರೂಮ್ನ ದೊಡ್ಡ ಯಜಮಾನ್ರ ಜೊತೆ ಸೇರ್ಕೊಂಡು ಅಲಂಕಾರ ಮಾಡ್ತಿದ್ದಾಳೆ. ಅಂದ್ರೆ ಅವರಿಬ್ರು ಆಗ್ಲಿಂದ ಅಂಟ್ಕೊಂಡೇ ಇದ್ದಾರಾ? ಮಾಡ್ತೀನಿ. ಯಾಕ್ ಮೇಡಮ್ ಸುಮ್ನಾಗ್ಬಿಟ್ರಿ? ಏನಿಲ್ಲ ಗಣಿ, ನೀನ್ ಆಕಾಶದಲ್ಲಿ ಗ್ರಹಗಳನ್ನ ನೋಡ್ತಾ ಇರು, ನಂಗೊಂಚೂರ್ ಕೆಲ್ಸ ಇದೆ, ಬರ್ಲಾ? ಬಾಯ್. ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡ್ಕೊಂಡೆ ಕೆಲಸ ಮಾಡ್ತಿದ್ದೆ ಯಜಮಾನ್. ಏನ್ ನೋಡ್ಕೊಂಡು ಕೆಲಸ ಮಾಡ್ತಾ ಇದ್ದೆ? ತುಂಬಾ ಮುಖ್ಯವಾದದ್ದನ್ನ ನೋಡ್ಕೊಂಡು ಕೆಲಸ ಮಾಡ್ತಿದ್ದೆ. ಓ ಗಾಡ್, ನಿನಗೆ ಏನಾದ್ರೂ ಹೇಳಿದ್ರೆ ಅದಕ್ಕೆ ತಿರುಗಿ ಹೇಳಲಿಲ್ಲ ಅಂದ್ರೆ ತಿಂದಿದ್ದು ಅರಗದೇ ಇಲ್ಲ ಅಲ್ಲ? ನನಗೆ ಯಾಕೆ ಅರಗಬೇಕು? ವಾಟ್? ತಿಂದಿದ್ ನೀವಲ್ವಾ? ಏನು? ಅದೇ ಪಾಯಸ ತಿಂದಿದ್ ನೀವಲ್ವಾ? ಇವರ್ ಇಂಪಾಸಿಬಲ್ ಪಾರ್ವತಿ. ಇವಾಗೇನು ಕೆಲಸ ಮಾಡ್ತೀಯೋ ಇಲ್ವೋ? ಮಾಡ್ತೀನಿ. ಹಾಗಾದ್ರೆ ಸರಿಯಾಗಿ ನೋಡ್ಕೊಂಡು ಮಾಡು. ಅಲಂಕಾರ ಮಾಡ್ತಿದ್ದಾರೆ. ಮಾಡ್ಲಿ ಬಿಡಿ, ಅದ್ರಲ್ಲೇನಿದೆ? ಮಾಡ್ಲಿ ಬಿಡಿ, ಅದ್ರಲ್ಲೇನಿದೆ ಅಂತ ಎಷ್ಟು ಈಸಿಯಾಗಿ ಹೇಳ್ತಾ ಇದೀರಾ ಗುರುಜಿ. ಅವರಿಬ್ರು ಸೆಟ್ ಮಾಡ್ತಾ ಇರೋದು ಫಸ್ಟ್ ನೈಟ್ ರೂಮು. ಫಸ್ಟ್ ನೈಟ್ ರೂಮ್ ನ ಸೆಟ್ ಮಾಡ್ತಾ ಮಾಡ್ತಾ ಅವರಿಬ್ರು ಸೆಟ್ ಆಗಿ ಮೈ ಕೈನ ಅಂಟಿಸ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಪ್ರೀತಿ ಗೀತಿ ಅಂತ ಹುಟ್ಟಿಸ್ಕೊಂಡು ಹಳೇ ಲವ್ ಸಾಂಗ್ ಒಳಗಡೆ ಹೋಗಿ ಹಾಡ್ತಾ ಹಾಡ್ತಾ ಹಾಡ್ತಾ, ಅಯ್ಯೋ ಐ ಕಾಂಟ್ ಇಮ್ಯಾಜಿನ್ನು. ಮಾಡ್ಬಿಟ್ಟಿದ್ದಾಳೆ. ಮೊದ್ಲೇ ಇಬ್ರು ಫಸ್ಟ್ ನೈಟ್ ರೂಮಲ್ಲಿ ಇದ್ದಾರೆ, ಆ ಕೋಣೆಲಿ ಅದೇನೇನ್ ನಡೆಯುತ್ತೋ ಏನೋ. ನೀವು ಮದ್ವೆ ಆಗಿ ಸಂಸಾರ ಮಾಡ್ಬೇಕಾಗಿರೋ ಹುಡುಗನ್ ಜೊತೆ 4 ಗೋಡೆಗಳ ಮಧ್ಯೆ ಅವಳು ಕಳ್ಳಾಟ ಆಡ್ತಾ ಇದ್ದಾಳಂದ್ರೆ ಇನ್ನೆಷ್ಟಿರ್ಬೇಕು ಅವಳಿಗೆ. ಗುರುಜಿ, ನೀವು ಮಾತ್ರ ಅವಳನ್ನ ಸುಮ್ಮನೆ ಬಿಡಬಾರ್ದು ಗುರುಜಿ. ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಈ ಮನೆಯಿಂದ ಕತ್ತರಿದು ಆಚೆ ತಳ್ಬೇಕು ಗುರುಜಿ. ನಡೀರಿ ಗುರುಜಿ, ನಡೀರಿ. ಫ್ರೆಂಡ್ಸ್, ಅಲ್ಲಿ ಏನಾಗ್ತಾ ಇದೆ ಅಂತ ನೀವು ತಿಳ್ಕೊಬೇಕಾ? ಜಸ್ಟ್ ಫಾಲೋ ಮೀ. ನೀವ್ ನನ್ನನ್ನು ಎಷ್ಟೇ ದೂರ ಮಾಡೋಕ್ ಹೋದ್ರು ನನಗಿನ್ನೂ ಹತ್ರನೇ ಆಗ್ತಿರ್ತೀರ ಯಜಮಾನ್ರೆ. ನನ್ನ ಪ್ರೀತಿ ನಿಷ್ಕಲ್ಮಶವಾಗಿದ್ದು, ಅದಕ್ಕೆ ಆ ದೇವ್ರು ನಮ್ಮಿಬ್ಬರನ್ನ ಇಷ್ಟೊಂದು ಹತ್ರ ಮಾಡ್ಸಿರೋದು. ಯಾವಾಗ್ಲೂ ನಾವ್ ಹೀಗೆ ಹತ್ತಿರವಾಗಿ ಜೊತೆಯಾಗಿರ್ಬೇಕು. ನಮ್ಮಿಬ್ಬರನ್ನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ಪಾರ್ವತಿ, ಇದೇನ್ ಬರ್ತಾನೆ ಇಲ್ಲ? ಶಿವ ಪೂಜೆಲ್ ನಾನು ಯಾಕೆ ಕರಡಿತಾರ? ಅದಿ ಬರ್ಲಪ್ಪ. ಅದಿ, ಡೆಕೋರೇಷನ್ಸ್ ಎಲ್ಲ ಹಾಳಾಗೋಗಿದೆ, ನಾವಿಬ್ರು ಸೇರ್ಕೊಂಡು ಸರಿ ಮಾಡೋಣ. ಅನುಷ್ಕಾ, ನನಗೆ ತುಂಬ ಟಯರ್ಡ್ ಆಗಿದೆ. ಇಫ್ ಯು ಡೋಂಟ್ ಮೈಂಡ್, ನೀನು ಸ್ವಲ್ಪ ಸರಿ ಮಾಡ್ತೀಯಾ ಪ್ಲೀಸ್? ನನ್ ಯಾವಾಗ್ಲೂ ಎಡವಿ ಬಿಡ್ತಾಯ್ತು ಗಣಿ. ಏನ್ ಹೇಳ್ತಿದ್ಯಾಕ? ಏನಾಯ್ತು ನಿಂಗೆ? ಖುಷಿ ಕಣೋ, ಖುಷಿ. ಇವತ್ ನನಗಾಗ್ತಿರೋ ಖುಷಿಗೆ ಸಾಟಿನೇ ಇಲ್ಲ. ಖುಷಿ ಅನ್ನೋ ಪದನ 4 ಸತಿ ಹೇಳ್ದೆ ಹೊರತು ಯಾಕೆ ಖುಷಿ ಆಯ್ತು ಅಂತ ಹೇಳಲೇ ಇಲ್ಲ. ನಮ್ಗಿಷ್ಟವಾದವ್ರ ಜೊತೆ ತುಂಬಾ ಹೊತ್ತು ಏಕಾಂತವಾದ ಸಮಯ ಕಳೆದ್ರೆ ಏನಾಗತ್ತೆ ಹೇಳು? ಏನ್ ಬೇಕಾದ್ರೂ ಆಗತ್ತೆ. ಈ ತರ್ಲೆ ಖುಷಿ ಆಗತ್ತೆ ಕಣೋ. ಹೌದೌದು. ಹಾಗಾದ್ರೆ ತಾವು ತಮ್ಮ ಅಮೂಲ್ಯವಾದ ಕ್ಷಣಗಳನ್ನ ನಮ್ ಭಾವನ ಜೊತೆ ಕಳೆದ್ರಿ ನಂಗಾಯ್ತು. ತಾನೇ ನಾನೇ 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 ತಾನೇ
ಹೇ ಹೂವೆ, ನಿನ್ನ ಗೆಳತಿಗೆ ಪ್ರೀತಿಯಿಂದ ಈ ಗೆಜ್ಜೆ ಕಟ್ಟಿದ್ರೆ ಇದನ್ನ ತೆಗೆದು ಮತ್ತೆ ನನ್ನ ಕೈಗೆ ಕೊಟ್ಟು ನೀವೇ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾಳೆ. ಇದು ತಪ್ಪಲ್ವಾ? ನಿನ್ನ ಗೆಳತಿ ಮಾಡ್ತಾ ಇರೋದು ಸರಿನಾ? ನೀನೇ ಹೇಳು. ಅವಳು ನನ್ನನ್ನೇ ಆಟ ಆಡಿಸ್ತಾ ಇದ್ದಾಳೆ, ಈಗ ನಾನು ಅವಳನ್ನ ಆಟ ಆಡಿಸ್ತೀನಿ. ಆದ್ರೆ ಪ್ರೀತು ಅದನ್ನ ಚಾಲೆಂಜ್ ಆಗಿ ತಗೊಂಡ್ಬಿಟ್ಟ ಗೊತ್ತಾ? ಬೀದಿಲ್ ನಿಂತು ಹೂವು ಮಾರಾಟ ಮಾಡಿ, ಹೋಟ್ಲಲ್ಲಿ ಕೆಲಸ ಮಾಡಿ, ಮನೆ ಮನೆಗೆ ಅವನ್ ಚಿಕ್ಕ ಸೈಕಲಲ್ಲಿ ಪೇಪರ್ ಹಾಕಿ ಅಂತೂ ಇಂತೂ ಒಂದ್ ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ದ. ಆದ್ರೂ 100 ರೂಪಾಯಿ ಸೇರ್ಸಕ್ ಆಗ್ಲಿಲ್ವಲ್ಲ ಮಾಮ್. ಆಮೇಲೆ ಆದಿಬ್ರು ತನ್ನ ಹತ್ರ ಇದ್ದ ಹುಂಡಿನ ಹೊಡೆದು ನಂಗೆ ಬಾಕಿ ದುಡ್ಡು ಕೊಟ್ಟ. ಪ್ರೀತು ಚಿಕ್ಕ ವಯಸ್ಸಿಂದನೂ ತಾನು ಇಷ್ಟಪಟ್ಟಿದ್ದನ್ನ ಕಷ್ಟಪಟ್ಟು ಪಡೆಯೋ ತಿಳುವಳಿಕೆನ ಬೆಳೆಸ್ಕೊಂಡಿದ್ದಾನೆ. ಏ ಗಣಿ, ಏನೋ ಅದು ಕೈಯಲ್ಲಿ? ಏನಿಲ್ಲ ಮೇಡಮ್. ಏನೂ ಇಲ್ವಾ? ನೀನೇ ತೋರಿಸ್ತೀಯೋ ಅಥವಾ? ಮೇಡಮ್, ಒಬ್ರು ಕೊಟ್ಟಿರೋ ಗಿಫ್ಟ್ ನ ಯಾರಾದ್ರೂ ನೋಡ್ತಾರಾ? ಗಿಫ್ಟಾ? ನಿನಗ? ಇಷ್ಟೊತ್ತಲ್ಲಿ ನಿನಗೆ ಯಾರೋ ಗಿಫ್ಟ್ ಕೊಡ್ತಾರೆ? ಅಮ್ಮೋರು. ಅಖಿಲಕ್ಕನ? ಹೂ ಮೇಡಮ್, ಇವತ್ತು ಮನೇಲಿ ಶುಭ ಕಾರ್ಯ ಇದೆ ಅಲ್ವಾ, ಅದಕ್ಕೆ ಎಲ್ರು ಕರೆದು ಒಂದೊಂದು ಗಿಫ್ಟ್ ಕೊಡ್ತಿದ್ದಾರೆ. ಹೌದೇನೋ ಗಣಿ? ಹೂ ಮೇಡಮ್, ನೀವು ಬೇಗ ಹೋಗಿ ಈಸ್ಕೊಳ್ಳಿ. ಹೌದಾ? ಸರಿ ಸರಿ, ಥ್ಯಾಂಕ್ ಯು ಗಣಿ. ಹೋಗಿ ಹೋಗಿ, ಚೆನ್ನಾಗಿ ಗಿಫ್ಟ್ ಕೊಡ್ತಾರೆ. ಈ ಪೂಜೆಯಲ್ಲಿ ನಿನ್ನನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದೀನಲ್ಲ, ಅದೇ ನಿನಗೆ ಗಿಫ್ಟ್. ಚೆನ್ನಾಗಿ ತೊಳಿ. ಆಯ್ತಕ್ಕ. ಫ್ರೆಂಡ್ಸ್, ಕರ್ದು ಓಡಿಸ್ಕೊಳ್ಳೋದು ಅಂತಾರಲ್ಲ, ಅದಿದೇ ಇರ್ಬೇಕು. ನನ್ಗೆ ಚೊಂಬೆ ಗತಿ ಫ್ರೆಂಡ್ಸ್. ಅದಕ್ಕೆ ಗಿಫ್ಟ್ ನ ಹುಡ್ಕೊಂಡೋಗಿ ಕೇಳಬಾರ್ದು, ಅವ್ರು ಕೊಟ್ಟಾಗ ಇಸ್ಕೋಬೇಕು. ನನಗೆ ಈ ಚೊಂಬು ಕೊಟ್ಟಿದಾರಲ್ಲ, ಇದನ್ನ ಹೆಂಗೆ ತಿಕ್ಕಿ ತೊಳಿತೀನಿ ಅಂದ್ರೆ ನಾನು ಹಣೆ ಬರಹನೇ ಚೇಂಜ್ ಆಗ್ಬಿಡ್ಬೇಕು. ಹೌದಾ? ಅದು ನಿನಗೆ ಗೊತ್ತಾಗ್ದಿರೋ ತರ ಕೊಡು ಅಂದ್ರು. ಏನೋ ಹೇಳ್ತಾ ಇದ್ಯಾ? ಅಮ್ಮ ಯಾಕೋ ಹಾಗೆ ಹೇಳ್ತಾರೆ? ಕೊಡಿಲ್ಲ ಅದನ್ನ. ಅಕ್ಕ, ಏಯ್, ಕೊಡ್ತ್ಯಾ ಕೊಡಲ್ವಾ? ಓಹೋ, ಇದಕ್ಕ ತಾವ್ ಗೆಜ್ಜೆ ನಿಂಗೆ ಸಿಕ್ಕಿದ್ರೆ ಹಾಕೊಳ್ತೀಯಾ ಅಂತ ಕೇಳಿದ್ದು. ನೀವೇ ನನ್ನ ಕಾಲಿಗೆ ಗೆಜ್ಜೆ ಕಟ್ಟೋವರೆಗೂ ಇದ್ ನನ್ನ ಹತ್ರ ಬರೋದಿಕ್ಕೆ ಸಾಧ್ಯನೇ ಇಲ್ಲ. ಅಕ್ಕ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿದ್ ಗೆಜ್ಜೆ ಆಟ? ಲೇ ಗಣಿ, ನಿನಗ್ಯಾಕೋ ಅದೆಲ್ಲ? ಅಲ್ಲ, ಯಜಮಾನ್ರು ಹೇಳಿದ ತಕ್ಷಣ ಅಕ್ಕನ ಹತ್ರನೇ ಸುಳ್ಳು ಹೇಳ್ಬಿಡೋದಾ? ನಾನೇನ್ ಮಾಡ್ಲಿ? ಅವ್ರೆ ನಾನ್ ಕೊಟ್ಟಿದ್ದು ಪಾರ್ವತಿ ಗೊತ್ತಾಗ್ಬಾರ್ದು ಅಂತ ಹೇಳಿದ್ರು. ಸರಿ, ಈಗ ಇದನ್ನ ವಾಪಸ್ ತಗೊಂಡ್ ಹೋಗಿ ಯಜಮಾನ್ರು ರೂಮಲ್ಲಿ ಇಟ್ಬಾ. ಜನನಿ ಕೂತ್ಕೊಳ್ಳೋ ಜಾಗದಲ್ಲಿ ನೀವು ಆದಿತ್ಯ ಕೂತ್ಕೋಬೇಕಾಗಿತ್ತು. ಸೋ ಸ್ಯಾಡ್. ರೈಟಾ ರಾಂಗಾ ಗುರುಜಿ? ಎರಡೂ ಅಲ್ಲ, ಅದಕ್ಕೂ ಸರಿಯಾದ ಟೈಮ್ ಬರುತ್ತೆ. ಇದಕ್ಕಿಂತ ಜೋರಾಗಿ ನನ್ನ ಮದುವೆ ಕಾರ್ಯಗಳು ನಡೆಯುತ್ತೆ. ಕರೆಕ್ಟ್ ಗುರುಜಿ, ನಿಮ್ಮ ಮದುವೆ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. ಇವರಿಬ್ರು ಕದ್ದು ಮುಚ್ಚಿ ಮದುವೆಯಾಗಿ ಬಂದಿದ್ದಾರೆ. ನಿಮ್ಮ ಮದುವೆನ ನಾನೇ ಇನ್ಚಾರ್ಜ್ ತಗೊಂಡು ಅದ್ದೂರಿಯಾಗಿ ಮಾಡ್ತೀನಿ. ಡೋಂಟ್ ವರಿ ರೀ. ಹಾಗೇನಿಲ್ಲ, ಸುಮ್ಮನೆ ಇರಿ. ನಮ್ಮಕ್ಕ ಯಾವಾಗ್ಲೂ ಯಂಗ್ ಅಂಡ್ ಎನರ್ಜೆಟಿಕ್. ಅದ್ ಸರಿ, ನಾನು ಪ್ರತಿದಿನಕ್ಕಿಂತ ಇವತ್ತು ಸ್ವಲ್ಪ ವಿಶೇಷವಾಗಿ ರೆಡಿ ಆಗಿದ್ದೀನಿ. ಬಾಯ್ ಮಾತಾದ್ರೂ ಚೆನ್ನಾಗಿದೆ ಅಂತ ಹೇಳಿಲ್ವಲ್ರಿ? ಆಯ್ತಮ್ಮ, ಹಾಗಂತ ಧರಣಿ ಕೂತ್ಕೊಂಡ್ಬಿಡ್ಬೇಡ. ಈಗೇನು
ಬಾಯಿ ಮಾತಲ್ಲಾದ್ರೂ ಚೆನ್ನಾಗಿದ್ಯಾ ಅಂತ ಹೇಳ್ಬೇಕಲ್ಲ. ಚೆನ್ನಾಗಿ ಕಾಣ್ತಿದ್ಯಾ ಕಣೆ. ಸರಿ ಬಾಯಿ ಮಾತಲ್ಲ ಮನ್ಸಿಂದಾನು ಹೇಳಿ. ರೇ ನಿನಗೆ ಮನ್ಸಿದ್ರೆ ಅಲ್ವಾ ನಾನು ಮನ್ಸಿಂದ ಹೇಳಿದ್ ನಿಂಗೆ ಅರ್ಥ ಆಗೋದು. ಒಂದ್ ನಿಮಿಷ ಅದಕ್ಕೆ ನೀವು ಪರ್ಮಿಷನ್ ಕೊಟ್ರೆ ನಮ್ಮ ಪ್ರೀತು ವಿಶೇಷವಾಗಿ ಕಾಲುಂಗ್ರ ತೋರಿಸ್ತಾನೆ. ಕೈಯಿಂದಾನೆ ಕಾಲುಂಗ್ರನ ಕಾಲ್ ಬೆರಳಿಗೆ ಹಾಕೋದು, ಅದ್ರಲ್ಲಿ ವಿಶೇಷ ಏನ್ ಬಂತು? ಅನ್ನನು ಕೈಯಿಂದ ಬಾಯಿಗೆ ಹಾಕೊಳ್ಳೋದು, ಆದ್ರೆ ಅದನ್ನ ಹೇಗ್ ತಿಂತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ರಾತ್ರಿ ಉಳಿದಿರೋ ತಗ್ಲಾನ ತಿನ್ಕೊಂಡು ಊದಿರೋ ನಿನ್ಗೆಲ್ಲ ಅರ್ಥ ಆಗ್ಬೇಕು, ಸುಮ್ಮನೆ ಇರು. ಪ್ರೀತು, ಜನನಿ ಕಾಲನ್ನ ನೀನ್ ತೊಡೆ ಮೇಲೆ ಇರಿಸಿ ಕಾಲುಗಳ ತೋರ್ಸಪ್ಪ. ಒಗ್ಟಿನ ಮೂಲಕನಾ? ಅಯ್ಯೋ ನಾನು ಹೇಗೆ ಹೇಳಿ, ನಂಗೆ ಗೊತ್ತಾಗ್ತಾ ಇಲ್ಲ. ಪ್ರಯತ್ನ ಪಡಿ ಜನನಿ ಅಮ್ಮೋರೆ, ನಿಮ್ ಕೈಯಲ್ಲಿ ಖಂಡಿತ ಆಗುತ್ತೆ. ಹೃದಯ ವಿಶಾಲತೆಗೆ ಇರೋ ಇನ್ನೊಂದು ಹೆಸರು, ಮನಸಾರೆ ಪ್ರೀತಿಸೋದಕ್ಕಿರೋ ಮತ್ತೊಂದು ಹೆಸರೇ ಪ್ರೀತು. ಯಾರು? ಸೂರ್ಯ. ಅಂದ್ರೆ ಆದಿತ್ಯ. ಪ್ರಪಂಚದಲ್ಲಿ ಶ್ರೇಷ್ಠವಾದ ಹೆಸರು ಅಮ್ಮ. ಆ ಹೆಸರಿನ ಇನ್ನೊಂದು ಭಾವಾರ್ಥನೆ ಜನನಿ. ಅದಕ್ಕೆ ಈಗ ನಿಮ್ಮ ಸರ್ದಿ. ಕೈನ ಹೀಗೆ ಇದ್ರೊಳಗೆ ಹಾಕಿ ನಿಧಾನವಾಗಿ ಹೀಗ್ ತಿರ್ಗಿಸ್ತಾ ಏನಾದ್ರೂ ಸಿಗುತ್ತಾ ಅಂತ ನೋಡ್ಬೇಕು. ಅದೃಷ್ಟ ತಾನಾಗೆ ಹುಡ್ಕೊಂಡ್ ಬಂದಿದೆ. ಇಲ್ಲೇ ಇರುತ್ತೆ. ಆಯ್ತು, ಇನ್ನು ಅದೆಷ್ಟು ದಿನ ಆ ಗೆಜ್ಜೆ ಅಲ್ಲೇ ಇರುತ್ತೆ ಅಂತ ನಾವು ನೋಡ್ತೀವಿ.
ನನ್ನ ಪ್ರೀತಿ ನಿಜ ಆಗಿದ್ರೆ ನನ್ನ ಕಾಲಿಗೆ ನೀವು ಗೆಜ್ಜೆ ಕಟ್ಟಿರ ಯಜಮಾನ್ರೆ. ಅಯ್ಯಪ್ಪ 101 ಸಲ ಪ್ರಪೋಸ್ ಮಾಡಿದ್ಯಾ, ಗ್ರೇಟ್ ಕಣೋ ನೀನು. ಪ್ರೀತು ಅವ್ಳು ಏನೇನೋ ಹೇಳ್ತಾಳೆ ಅಂತ ನೀನು ಮಾಡಕ್ ಹೋಗ್ಬಿಡ್ಬೇಡ. ಹೇಗಿದ್ರು ನೀನು ಸೂಪರ್ ಡ್ಯಾನ್ಸರ್ ಅಲ್ವಾ, ನಿನ್ನ ಹೆಂಡತಿ ಕೈ ಹಿಡ್ಕೊಂಡು ಸಾಕಾದಾಗ ಡ್ಯಾನ್ಸ್ ಮಾಡ್ಬಿಡು. ಹಿಂಗೆಲ್ಲ ಟೈಮ್ ಪಾಸ್ ಮಾಡೋ ಹಾಗಿಲ್ಲ, ನೀ ಬಸ್ಗೆ ಹೊಡಿಬೇಕು. ನೋಡ್ರಪ್ಪ, ನನ್ನ ಹೆಂಡತಿ ತುಂಬಾ ಕಷ್ಟ ಆಗ್ತಾ ಇದೆ, ಅವಳಿಗೆ ಹುಮ್ಮಸ್ ಬರ್ಬೇಕು ಅಂದ್ರೆ ಎನ್ಕರೇಜ್ ಮಾಡ್ಬೇಕಲ್ಲ. ರೆಡಿ? ಅಕ್ಕ ನನ್ ಕೈಲಿ ಬಸ್ಗೆ ಹೊಡಿಯಕ್ ಆಗಲ್ಲ ಅಕ್ಕ, ನಾನು ಕೂತ್ಕೋತೀನಿ. ನಾನ್ ನನ್ನ ಸ್ಟೈಲಲ್ಲಿ ಬೈತೀನಿ, ಪ್ರಪೋಸ್ ಮಾಡ್ತೀನಿ. ಅವ್ರ ಸ್ಟೈಲಲ್ಲೆಲ್ಲ ನಂಗೆ ಬರಲ್ಲ. ಅದೆಲ್ಲ ಹೇಳೋ ಹಾಗಿಲ್ಲ, ಟಾಸ್ಕ್ ಅಂದ್ಮೇಲೆ ಟಾಸ್ಕು ಫಾಲೋ ಮಾಡಲೇಬೇಕು. ನಿಜ, ನಂಗೆ ಮಂಜುಳಾ ಅವ್ರ ತರ ಆಕ್ಟಿಂಗ್ ಮಾಡಕ್ ಬರಲ್ಲ. ಸರಿ ಸರಿ, ನಿಮಗ್ ಮಂಜುಳಾ ಅವ್ರ ತರ ಆಕ್ಟಿಂಗ್ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ನಮ್ ಪಾರ್ವತಿ ಅವರು ಹೇಳ್ಕೊಡ್ತಾರೆ. ಹತ್ತತ್ತು ಚಡಿ ಕೊಟ್ಟು ಜುಟ್ನ ಕತ್ತರಿಸಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ಸಿಲ್ಲ ಅಂತಂದ್ರೆ ನನ್ನ ಹೆಸರು ದುರ್ಗಿನ ಅಲ್ಲ. ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾಳಲ್ವಾ ಗುರುಜಿ? ಬಿಟ್ಬಿಡ್ಬೇಕಾ? ಬಿಟ್ಬಿಡ್ತೀನಿ. ನಿಮ್ ತಲೆನೆಲ್ಲ ತಾಮ್ರ ಚಂಬು ಮಾಡಿ ಆಮೇಲೆ ಬಿಟ್ಬಿಡ್ತೀನಿ. ಲೇ ಮಿಟಕ್ಲಾಡಿ, ಇನ್ನೊಂದ್ಸತಿ ಇವ್ರಗಳನ್ನೆಲ್ಲ ಕರ್ಕೊಂಡ್ ನಮ್ ತೋಟಕ್ ಬರ್ತೀಯನೆ? ಲೇ ಐತೆ ನಿನಗೆ ಐತೆ. ನನ್ನದೊಂದು ಮಾತು ನಡೆಸಿಕೊಡುವಿರಾ? ನನಗೆ ಈ ರಾಜ್ಯವೂ ಬೇಡ, ಈ ಸಿಂಹಾಸನವೂ ಬೇಡ. ಎಲ್ಲಿಯಾದರೂ ದೂರ ಹೋಗಿ ಯಾರ ಕಣ್ಣಿಗೂ ಕಾಣದ ಹಾಗೆ ನೆಮ್ಮದಿಯಾಗಿ ಬಾಳೋಣ. ಬರುವಿರಾ ವೀರ? ಅದ್ ಹೇಗ್ ಸಾಧ್ಯ ಅಕ್ಕ? ನಮ್ಮ ಆದಿ ಏನೇ ಗಿಫ್ಟ್ ಕೊಟ್ರು ಅದ್ ನಮ್ಮ ಅನುಷ್ಕನ್ಗೆ ತಾನೆ, ಅದನ್ನ ಎಲ್ರ ಮುಂದೆ ಕೊಡ್ಲಿ ಬಿಡಿ, ಅವಳು ಖುಷಿ ಆಗ್ತಾಳೆ. ನೋ, ಟಾಸ್ಕ್ ಈಸ್ ಟಾಸ್ಕ್, ರೂಲ್ ಈಸ್ ರೂಲ್. ಇದನ್ನ ಯಾರು ಬ್ರೇಕ್ ಮಾಡೋ ಹಾಗಿಲ್ಲ. ಆದಿ, ಈ ಟಾಸ್ಕ್ ನಿನಗೆ ಓಕೆ ತಾನೆ? ನನ್ಗೋಕೆ ಅಮ್ಮ. ಆದಿತ್ಯ, ಎಲ್ರು ಕಣ್ತಪ್ಸಿ ಅನುಷ್ಕಾಗ ಒಂದು ಸ್ವೀಟ್ ಕಿಸ್ ಕೊಟ್ಬಿಡು. ಕೊಟ್ರಲ್ಲ ಗುರುಜಿ ಚಾನ್ಸು.
ಏನಾದರೂ ಮಾಡಪ್ಪ. ಚಿಕ್ಕಪ್ಪ, ಯಾರಿಗೆ ಯಾವ ಗಿಫ್ಟ್ ಸೇರ್ಬೇಕಾಗಿತ್ತೋ ಅದು ಸೇರಾಗಿ. ಕೊಟ್ಟಾಯ್ತಾ? ಸರಿಯಾಗಿ ಹೇಳಿದೆ ಆದಿತ್ಯ. ದಾಮಿನಿ, ನನ್ನ ಮಗ ಆದಿ ಬುದ್ಧಿವಂತ. ನಾನು ಹೇಳಿದ್ದನ್ನ ಕರೆಕ್ಟಾಗಿ ಕೇಳಿಸ್ಕೊಂಡು ಫಾಲೋ ಮಾಡಿದ್ದಾನೆ. ಆದ್ರೂ ಆದಿತ್ಯ ಗಿಫ್ಟ್ ಯಾರಿಗೆ ಕೊಟ್ಟ ಅಂತನಾದ್ರೂ ಗೊತ್ತಾಗ್ಬೇಕಲ್ವಾ ಅಕ್ಕ? ಇನ್ಯಾರು ಕೊಟ್ಟಿರ್ತಾನೆ? ಅನುಷ್ಕಂಗೆ ತಾನೆ. ಬೇಕು. ಆಯ್ತಕ್ಕ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಉಂಗ್ರ ಸಿಗುತ್ತೋ ಅವ್ರು ಗೆದ್ದ ಹಾಗೆ, ಆದ್ರೆ ಗೆದ್ದೋರ್ ಕೈಗೆ ಉಂಗ್ರ ಸೇರಲ್ಲ. ಯಾಕೆ ಅಂದ್ರೆ ಗೆದ್ದೋರು ಸೋತೋರ್ ಬೆರಳಿಗೆ ಈ ಉಂಗ್ರನ ತೊಡಸ್ಬೇಕು. ಉಂಗ್ರ ಸಿಗುತ್ತೋ ಅವ್ರು ಗೆದ್ದ ಹಾಗೆ, ಆದ್ರೆ ಗೆದ್ದೋರ್ ಕೈಗೆ ಉಂಗ್ರ ಸೇರಲ್ಲ. ಯಾಕೆ ಅಂದ್ರೆ ಗೆದ್ದೋರು ಸೋತೋರ್ ಬೆರಳಿಗೆ ಈ ಉಂಗ್ರನ ತೊಡಸ್ಬೇಕು. ಆಗಬಹುದು. ರೆಡಿನಾ ನವ ಜೋಡಿಗಳು? ನಾವು ಆಲ್ವೇಸ್ ರೆಡಿ. ಮತ್ತೆ ಬನ್ನಿ ಇಬ್ರು. ಓಕೆ, ರೆಡಿ? 1 2 3 ಗೋ. ಲೇ ಗಣಿ, ನಮ್ಮ ಹುಡುಗನೇ ಗೆಲ್ಲೋದು. ಸುಮ್ಮನೆ ಕೂಗಿ ಕೂಗಿ ಬಾಯಿ ಹಾಕೋ ನೋವು ಮಾಡ್ಕೊಳ್ತೀಯಾ? ಪ್ರೀತು ಇಲ್ಲ ಇಲ್ಲ, ಈ ಆಟದಲ್ಲಿ ನಮ್ಮ ಅಕ್ಕನೇ ಗೆಲ್ಲೋದು.
ಜನನಿ, ಪ್ರತಿ ಹೆಣ್ಣಿನ ಜೀವನದಲ್ಲೂ ಮೊದಲ ರಾತ್ರಿ ಅನ್ನೋದಕ್ಕೆ ತುಂಬ ವೈಶಿಷ್ಟ್ಯ ಇದೆ. ಅದು ತುಂಬ ಮಹತ್ವದ್ದು. ಆ ಸುದಿನ ನಿನಗೂ ಒದಗಿ ಬಂದಿದೆ. ಆದಷ್ಟು ಬೇಗ ಮೊಮ್ಮಕ್ಕಳನ್ನ ಆಡಿಸೋ ಭಾಗ್ಯ ನನಗೆ ಕೊಡ್ತೀಯ ತಾನೇ? ಸರಿ ಅಮ್ಮ. ಹಾ, ನಡಿ ನಡಿ, ನಿನ್ನ ಪ್ರಸ್ತುತ ರೂಮ್ವರೆಗೂ ಬಿಟ್ಬಿಟ್ಟು ಬರ್ತೀವಿ. ಬೇಡ ದಾಮಿನಿ, ನಿನಗಿಲ್ಲಿ ಬೇರೆ ಕೆಲಸ ಇದೆ. ಪಾರ್ವತಿ, ನೀನು ಹೋಗಮ್ಮ. ಸರಿ ಅಮ್ಮ. ಹೋಗಮ್ಮ ಪಾರ್ವತಿ, ಕರ್ಕೊಂಡು ಹೋಗಮ್ಮ ಜನನಿನ. ಹಾಲ್ ಖಾಲಿ ಆಯ್ತು, ಮುಂದೆ ಒಳ್ಳೆಯವರು ಅಂತ. ಪಾಪ, ನಾನೇ ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದೆ. ಆದ್ರೆ ಈಗ ಅದೆಲ್ಲ ಇಬ್ಬನಿ ತರ ಕರ್ಗಿ ನೀರಾಗೋಯ್ತು. ಪ್ರೀತಿನೇ ಹಾಗಲ್ವಾ? ಕೋಪ, ತಾಪ, ಜಗಳ, ಖುಷಿ, ನಂಬಿಕೆ ಮತ್ತೆ ಹೊಂದಾಣಿಕೆ, ಈ ಎಲ್ಲ ಸುಂದರವಾದ ಕ್ಷಣಗಳನ್ನ ನನ್ನ ಕಣ್ಣಲ್ಲಿ ಸೆರೆ ಹಿಡಿದು ಮನ್ಸಲ್ಲಿ ನೆನಪಾಗಿಟ್ಕೊಂಡಿರ್ತೀನಿ ಯಜಮಾನ್ರೆ. ಕಾತುರ, ಆದ್ರೆ ನನಗೆ ಬೇಸರ. ಯಾಕೆ ಅಂದ್ರೆ ನೀನ್ ನನ್ನ ಹುಡುಗಿ, ನಾನು ನಿನ್ನನ್ನು ಪ್ರೀತಿಸಿರೋದು, ನಿನ್ನೆ ಮದುವೆ ಆಗ್ಬೇಕು, ನಿನ್ನ ಜೀವನದಲ್ಲಿ ಪಡಿಬೇಕು ಅಂತ ಹಾತುರಿತಾ ಇದ್ದೀನಿ. ನೀನ್ ಎಲ್ಲಿದೀಯಾ? ಹೇಗಿದೀಯಾ? ಒಂದೇ ಒಂದ್ಸತಿ ನನ್ನ ಕಣ್ಮುಂದೆ ಬರ್ತೀಯಾ? ಧೈರ್ಯವಾಗಿ ಎಲ್ರ ಮುಂದೆ ನೀನೇ ನನ್ನ ಹುಡುಗಿ ಅಂತ ಎದೆ ತಟ್ಕೊಂಡು ಹೇಳ್ತೀನಿ. ಒಂದೇ ಒಂದ್ಸಲ ನನ್ನ ಕಣ್ಮುಂದೆ ಬಾ ಪ್ಲೀಸ್. ಅದು ಮಗಳೇ ಹೀಗೆ ಹೇಳಿದ್ರೆ ನಾನೇನಪ್ಪ ಮಾಡೋದು? ನೀವು ಸುತ್ತಿ ಬಳಸಿ ಆ ವಿಷಯಕ್ಕೆ ಬಂದ್ರಾ? ನೆನ್ನೆಗಿಂತ ಇವತ್ತು ಮುಖದಲ್ಲಿ ಕಳೆ ಜೋರಾಗಿದೆ. ಜನನಿಯವ್ರೆ, ನೀವ್ ಯಾಕೆ ಇಷ್ಟು ಬೇಗ ಎದ್ದೇಳೋದಕ್ಕೆ ಹೋದ್ರಿ? ಇನ್ನ ಸ್ವಲ್ಪ ಹೊತ್ತು ಮಲ್ಕೋಬೋದಾಗಿತ್ತಲ್ವಾ? ಪಾರ್ವತಿಯವರೇ, ನನ್ನನ್ನು ರೇಗ್ಸಿದ್ ಸಾಕು. ಕಾಫಿ ರೆಡಿ ಆಗಿದ್ಯಾ? ಕೊಡಿ. ಕೊಡ್ತೀನಿ. ಜನನಿಯವ್ರೆ, ನಿಮ್ ಮುಖದಲ್ಲಿ ಸಂತೋಷ ನೋಡೋದಿಕ್ಕೆ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ಕೊಡ್ತೀನಿ, ಕುಡಿಯೋರಂತೆ. ಪಾರ್ವತಿಯವರೇ, ನನಗೆ ಕಾಫಿ ಬೇಡ, ನಾನಿವತ್ತು ಉಪವಾಸ. ತಗೊಳಪ್ಪ, ಗಂಡನ್ ಕ್ಷೇಮಕ್ಕೋಸ್ಕರ ಆಗ್ಲೇ ಉಪವಾಸ ಎಲ್ಲ ಶುರು ಮಾಡಿದಿರೋ? ಹಾಗೆಲ್ಲ ಏನೂ ಇಲ್ಲ. ಗಂಡ, ಮನೆಯವರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಇವತ್ತು ಉಪವಾಸ ಮಾಡ್ತಾ ಇದ್ದೀನಿ. ಜನನಿಯವ್ರೆ, ನೀವ್ ನೀವ್ ನಿಮ್ಮ ಯಜಮಾನ್ರ ಕಾಫಿ ಕೊಡಿ, ನಾನ್ ನಮ್ಮ ಯಜಮಾನ್ರ ಕಾಫಿ ಕೊಡ್ತೀನಿ. ನಾನು ಹೇಳ್ದಾಗೆ ಮಾಡ್ತೀಯಾ? ನಮ್ ತಾಯಣೆ ಮಾಡ್ತೀನಿ ಕಣ್. ಅಯ್ಯಪ್ಪ, ಲೇ ದಾಮು, ಯಾಕೋ ಎಡಗಲ್ ತುಂಬಾ ನೇವೆ ಕಣೆ. ಅಯ್ಯೋ ಹೌದಾ? ಕೊಡ್ರಿ ಅಲ್ಲಿ. ಇಲ್ಲ, ಸೊಳ್ಳೆ ಕಚ್ತು. ನನ್ ಮುದ್ದಾದ ಗಂಡನ್ಗೆ ಸೊಳ್ಳೆ ಬೇರೆ ಕಚ್ಬೇಕಾ? ತೆಗೀರಿ ಕೈನ. ಇಲ್ಲಿ
ನಾವು ಬಿಸಿ ಬಿಸಿ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿದೆ. ಕಾಫಿ ತಾನೆ, 1 ನಿಮಿಷದಲ್ಲಿ ಕೊಡ್ತೀನಿ ರೀ. ಗಂಡನ್ಗೆ ಇಲ್ದೇ ಇರೋ ಕಾಫಿ ನನಗೆ ಯಾಕ್ರಿ, ನೀವು ಫಸ್ಟ್ ಕುಡೀರಿ, ನೀವು ಚೆನ್ನಾಗಿರ್ಬೇಕು. ಹಾಕೋದಿಕ್ ಆಗದೇ ಇಲ್ಲ, ನೆನ್ಪಿರ್ಲಿ. ನಮಗೆ ಚಾಲೆಂಜಾ? ಮತ್ತೆ ಆಯ್ತಾಯ್ತು, ಅದು ಹೇಗೆ ಹಾಕೋದಿಕ್ಕಾಗಲ್ಲ ಅಂತ ನಾನು ನೋಡ್ತೀನಿ. ನೋಡಿ ನೋಡಿ, ಮೊದಲು ಈ ಕಾಫಿ ಕುಡಿದ್ ನೋಡಿ. ನನ್ನ ಹತ್ರನೇ ಚಾಲೆಂಜಾ? ನಿನ್ನ ಕಾಲಿಗೆ 2ನೇ ಗೆಜ್ಜೆ ಹೇಗೆ ಸೇರುತ್ತೆ ಅಂತ ನೋಡ್ತಾ ಇರ. ಪ್ರೀತು, ನೀನಿಷ್ಟು ಜೋರಾಗಿ ತಪ್ಕೊಂಡ್ರೆ ನನ್ನ ಕೈಯಲ್ಲಿರೋ ಕಾಫಿ ಚೆಲ್ಲೋಗುತ್ತೆ. ಪರವಾಗಿಲ್ಲ. ಏನ್ ಸಾಹೇಬ್ರು, ಇನ್ನೂ ಮೂಡಲ್ಲೇ ಇರೋ ಹಾಗಿದೆ. ಫಸ್ಟ್ ನೈಟ್ ಮುಗ್ದೋಯ್ತು. ಫಸ್ಟ್ ನೈಟ್ ಎಲ್ಲ ಮುಗೀತು, ಆದರೆ ಇನ್ನೂ ಏನಿನ್ನು? ನಿನ್ ಯಾಕೋ ಓವರ್ ಆಯ್ತು ಪ್ರೀತು. ಅಲ್ಲ, ನೀನ್ ಗಂಡಸ್ರೆಲ್ಲ ಹೀಗೋ ಅಥವಾ ನೀನ್ ಮಾತ್ರ ಹೀಗೋ? ಬರೀ ಆಸೆ ಬರುಕ್ರು. ಕಾಫಿ ಸೂಪರ್ ಆಗಿದೆ. ಪಾರ್ವತಿ ಅವ್ರು ಮಾಡಿದ್ದು ಗೊತ್ತು. ನನಗ್ ಬೇಡ. ಯಾಕೆ? ಇವತ್ತು ನಾನು ಉಪವಾಸ, ಇನ್ನು ದೇವ್ರ ಪೂಜೆ ಮಾಡ್ಬೇಕು. ಹೋಲ್ಡ್ ಆನ್. ಈ ದೇವ್ರು ಕಾಫಿ ಕುಡಿದೆ ಇವೆಲ್ಲ ಮಾಡು ಅಂತ ಹೇಳಿದಾನ? ಈ ಲೇಡೀಸ್ ಈಗ ಹೊಟ್ಟೆಗೇನು ತಿಂದೆ ಕುಡಿದೆ ದೇವ್ರು ಪೂಜೆ ಪುನಸ್ಕಾರ ಅಂತಿರ್ತಾರೆ. ನೀನು ಆ ಕ್ಯಾಟಗರಿಗೆ ಸೇರ್ದಾ? ದೇವ್ರ ಪೂಜೆ ಮಾಡ್ಬೇಕಾದ್ರೆ ಭಯ ಭಕ್ತಿಯಿಂದ ಮಾಡಿದ್ರೇನೆ ನಾವು ಕೇಳ್ಕೊಂಡಿರೋದನ್ನ ಕೊಡೋದು. ಸರಿ, ನೀನೇನ್ ಕೇಳ್ಕೋಬೇಕು ಅಂತಿದ್ಯಾ? ದೇವ್ರ ಹತ್ರ ಕೇಳೋದನ್ನ ಯಾರ ಹತ್ರನೂ ಹೇಳ್ಕೋಬಾರ್ದಂತೆ. ಯಾಕೆ? ನಾವ್ ಕೇಳ್ಕೊಂಡಿದ್ದು ಈಡೇರಲ್ವಂತೆ. ಸರಿ, ಬರೀ ದೇವ್ರು ಪೂಜೆ ಉಪವಾಸ ಅಂತಾನೆ ಕೂರ್ಬೇಡ. ಆಮೇಲೆ ಆರೋಗ್ಯ ಕೆಟ್ರೆ ಏನ್ ಮಾಡ್ತೀಯಾ? ಇದೆಯಲ್ಲ ರೀ, ಅಕ್ಕನ್ಗೆ ಹೇಳಿ ನಾನು ಇಲ್ಲೇ ಇರೋ ತರ ಮಾಡಿದ್ರೆ ಇಷ್ಟಿರೋ ಪ್ರೀತಿ ಇನ್ನು ಜಾಸ್ತಿ ಆಗುತ್ತೆ, ಗೊತ್ತಾ? ಹಾಗಾದ್ರೆ ಒಂದು ಕೆಲಸ ಮಾಡು, ನಾನು ಹೇಳ್ದಾಗ ಹೇಳು, ಆಮೇಲೆ ಅತ್ತಿಗೆ ಹತ್ರ ಹೇಳೋದು ಬೇಡ ಅಂತ ಯೋಚನೆ ಮಾಡ್ತೀನಿ. ಹಾ, ನೀವ್ ಹೇಳ್ದಂಗೆ ಹೇಳ್ತೀನಿ, ಹೇಳಿ. ನಾನು ದಡ್ಡಿ. ಹಾ, ಹೇಳು. ಹೇಳಿಲ್ಲ ಅಂದ್ರೆ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ. ಹೇಳ್ತೀನಿ. ನಾನ್ ದದ್ದಿ. ನಾನು ಪೆದ್ದಿ. ನಾನ್ ಪೆದ್ದಿ. ನಾನು ದುಮ್ಮಿ. ನಾನ್ ಡುಮ್ಮಿ. ಈಗ ಎಲ್ಲಾನು ಒಟ್ಟಿಗೆ ಹೇಳು. ಮಜಾ ಇತ್ತು ಕಣೆ. ಏನ್ರಿ ಬಂದಿರೋದು ನಿಮ್ಗೆ? ನೀನ್ ಕೆಲಸ ಮಾಡ್ತಾ ಇಲ್ವೋ ಅಂತ ಟೆಸ್ಟ್ ಮಾಡೋದಕ್ಕೆ ಈ ಮನೆ ಬಿಟ್ಟು ಹೋಗೋ ನಾಟಕ ಮಾಡಿದೆ. ಪರವಾಗಿಲ್ಲ ಕಣೆ, ಈ ಮೈಗಳೇ ಆದ್ರೂ ಸೋಮಾರಿ ಅಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟೆ. ನನ್ನ ಹತ್ರನೇ ಆಟ ಆಡ್ತೀರಾ ಅಲ್ವಾ? ನನ್ಗೂ ಟೈಮ್ ಬರ್ಲಿ ಕಣ್ರಿ, ಆವಾಗ ನಿಮ್ಮನ್ನ ಗಿರ್ಗಿಟ್ಲೆ ತರ ಆಟ ಆಡ್ತೀನಿ, ನೋಡ್ತಾ ಇರಿ. ನಾವು ಏನೋ ಕಪ್ಪು, ನಾನ್ ನಿಮ್ ಕೈ ಕೊಡೋ ತನಕ ಚಿಪ್ಪು, ಅಲ್ಲೇ ಇರ್ಲಿ ಆ ಕಪ್ಪು. ಈ ಜೊತೆ ಮುಖಕ್ಕೆ ಮುಸ್ಕ್ ಹಾಕೊಂಡೋಗಿ ಅಕ್ಕಿ ಇಸ್ಕೊಂಡ್ ಬಂದೆ ಅಮ್ಮ. ವೀರಣ್ಣವ್ರಿಗೆ ನಮ್ಮ ಮೇಲಿನ ಕೋಪ ಯಾವಾಗ ಕಡಿಮೆ ಆಗುತ್ತೋ, ನಮ್ಮ ಸಂಬಂಧ ಯಾವಾಗ ಮೊದ್ಲಿನ ಥರ ಆಗುತ್ತೋ ಗೊತ್ತಿಲ್ಲ. ಆದ್ರೆ ನನ್ ಯಾರು ಅಂತ ಗೊತ್ತಿದ್ದೆ ಅಕ್ಕಿ ಕೊಟ್ಟಿದ್ದಮ್ಮ. ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ಜನನಿ ಅಮ್ಮವ್ರ ಮುಖಾಂತರನಾದ್ರೂ ನಿಮ್ಮ ಅವರ ಬಾಂಧವ್ಯ ಸರಿ ಹೋಗುತ್ತೆ. ನಿನ್ನ ಬಾಯಿ ಹರಕೆಯಿಂದ ಅಷ್ಟಾಗ್ಬಿಟ್ರೆ ಸಾಕು ಪಾರ್ವತಿ. ಜನನಿ ಎದ್ದಿದ್ದಾಳ? ಅವಳಿಗೂ ಕಾಫಿ ಕೊಡ್ಬೇಕಿತ್ತು. ಹೆಂಡತಿ ಗಂಡನ ಬಗ್ಗೆ, ಗಂಡ ಹೆಂಡತಿ ಬಗ್ಗೆ ಮನ್ಸು ಬಿಚ್ಚಿ ಮಾತಾಡೋದು, ಸರಿ ತಪ್ಪುಗಳ ನಡುವೆ ಜೀವನದಲ್ಲಿ ಹೇಗೆ ಹೊಂದಾಣಿಕೆ ಆಗಬೇಕು ಅನ್ನೋ ಯೋಚನೆ ಮಾಡೋದು, ಪರಸ್ಪರ ಪ್ರೀತಿ ನಂಬಿಕೆಯಿಂದ ಜೀವನ ಪೂರ್ತಿ ಒಟ್ಟಿಗೆ ಇರ್ತೀವಿ ಅನ್ನೋ
ತೀರ್ಮಾನಕ್ಕೆ ಬರೋದು. ನಿಂತ್ಕೊಂಡ್ಲು. ನಮ್ಮಿಬ್ಬರಿಗೂ ಗೊತ್ತಿಲ್ದೇನೆ ಮೈ ಮರೆತು ಹಾಗೆ ಹಾಸಿಗೆ ಮೇಲೆ ಕೂತ್ಕೊಂಡ್ವಿ. ನಾನು ಅವಳನ್ನೇ ನೋಡ್ತಾ ಇದ್ದೆ, ಅವಳು ನನ್ನೇ ನೋಡ್ತಾ ಇದ್ಲು. ನಾನು ಅವಳನ್ನೇ ನೋಡ್ತಾ ಇದ್ದೆ, ಅವಳು ನನ್ನೇ ನೋಡ್ತಾ ಇದ್ಲು. ಆಮೇಲೆ ಲೈಟ್ ಆಫ್ ಆಯ್ತು. ನಿನ್ನ ಹೆಂಡತಿನೂ ಬದಲಾಗಿದ್ದಾಳೆ ಅಂತ ಅನ್ಸುತ್ತಪ್ಪ. ಅಂದ್ರೆ ನಿನ್ನ ಮೇಲೆ ನಿನ್ನ ಹೆಂಡತಿ ಮುಂದೆ ಕೈ ಕಟ್ ಬಾಯಿ ಮುಚ್ಚು. ಲೇ ಪ್ರೀತು, ನಿಧಾನವಾಗಿ ನಿನ್ನನ್ನ ಅವಳು ಕಂಟ್ರೋಲ್ ತಗೊಳಕ್ಕೆ ಟ್ರೈ ಮಾಡ್ತಾಳೆ ನೋಡೋ. ಯಾವುದಕ್ಕೂ ಅದಕ್ಕೆ ಅವಕಾಶ ಕೊಡಬೇಡ. ಕೊಟ್ಟಿಯೋ ನಂತರ ಆಗೋಗ್ತೀಯ ಕಣೋ, ಹುಷಾರು. ಆ ತಾಯಿಗೆ ಕೈ ಮುಗಿದು ಹಚ್ಚಮ್ಮ, ಏನೂ ಆಗಲ್ಲ, ಒಳ್ಳೇದಾಗತ್ತೆ. ತಾಯಿ, ಜನನಿ ಅವ್ರು ಯಾಕೆ ಈ ರೀತಿ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅವ್ರಿಗೇನು ತೊಂದರೆ ಆಗ್ದಿರೋ ಥರ ನೋಡ್ಕೊಳಮ್ಮ. ಜನನಿಯವರೇ ಕುತ್ಕೊಳ್ಳಿ. ನನಗೇನು ಆಗಿಲ್ಲ ಬಿಡಿ ಪಾರ್ವತಿ ಅವರೇ. ಜನನಿಯವರೇ, ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ನಿಮಗೆ ಒಳ್ಳೇದಾಗ್ಲಿ ಅಂತ, ಈ ರೀತಿ ಕೈ ಸುಟ್ಕೊಳ್ಳಿ ಅಂತ ಅಲ್ಲ. ಯಾಕೆ ಜನನಿಯವರೇ ಈ ರೀತಿ ಮಾಡಿದ್ರಿ? ನಾನು ಚೆನ್ನಾಗಿರ್ಲಿ ಅಂತ ನಿಮ್ಮ ಜೀವನದ ಬಗ್ಗೆನೂ ಯೋಚನೆ ಮಾಡಿದೆ. ನನಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡ್ತಿರೋ ಈ ತ್ಯಾಗಮಯಿ ಪಾರ್ವತಿಯವ್ರ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ ಆ ತಾಯಿ ಹತ್ರ ಭಕ್ತಿಯಿಂದ ಬೇಡ್ಕೊಳ್ತಿದ್ದೆ. ಯಾವ ಜನ್ಮದಲ್ಲಿ ನಾವಿಬ್ರು ಒಡ ಹುಟ್ಟೋರಾಗಿದ್ವೋ, ಈ ಜನ್ಮದಲ್ಲಿ ಒಂದಾಗಿದ್ದೀವಿ. ನಮ್ಮಿಬ್ಬರ ಸಂಬಂಧ ಕಡೆವರೆಗೂ ಹೀಗೆ ಇರಬೇಕು ಜನನಿಯವರೇ. ರೀ, ಏನ್ರಿ ಇದು ನಿಮ್ಮ ಅವಸ್ಥೆ? ಅವಸ್ಥೆ ಅಲ್ಲ ಡಾರ್ಲಿಂಗ್, ವ್ಯವಸ್ಥೆ. ಯಾವ್ದಕ್ಕೋ? ಗ್ಯಾಪ್ ನೈಟ್ಗೆ. ಗ್ಯಾಪ್ ನೈಟಾ? ಆಗ ತಾನೇ ಮದುವೆ ಆಗಿರೋ ದಂಪತಿಗಳು ಮೊದಲನೇ ಸಲ ಸೇರೋದಕ್ಕೆ ಫಸ್ಟ್ ನೈಟು ಅಂತಾರೆ. ಮದುವೆ ಆಗಿರೋ ದಂಪತಿಗಳು ಸುಮಾರು ವರ್ಷಗಳ ಆದಮೇಲೆ ಸೇರೋದಕ್ಕೆ ಗ್ಯಾಪ್ ನೈಟು ಅಂತಾರೆ. ವಯಸ್ಸಾಗಿರೋದು ನಮ್ಮ ಮಕ್ಕಳಿಗೆ ಕಣೆ, ನಮಗಲ್ಲ. ಹೇಗಿದ್ರು ಬಿಸಿ ಬಿಸಿ ಹಾಲು ತಗೊಂಡು ಬಂದಿದ್ಯಾ, ಆ ಹಾಲನ್ನ ನೀನೊಂದು ಸಿಪ್ಪು ನಾನೊಂದು ಸಿಪ್ಪು, ನೀನೊಂದು ಸಿಪ್ಪು ನಾನೊಂದು ಸಿಪ್ಪು ಕುಡಿದು ಎಂಜಾಯ್ ಮಾಡ್ತಾ 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 ಆ ಗ್ಯಾಪಲ್ಲಿ ತಂಪಾಗಿರೋ ನಿನ್ನ ಮೈಗೆ ನಿನ್ನ ಸ್ಪರ್ಶದಿಂದ ಬಿಸಿ ಮಾಡ್ಬಿಡೆ.
ಗಂಡ ಅಂತ ನಾನು ಒಬ್ರು ಇದ್ದೀನಿ, ನನಗೆ ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ ಅವಳಿಗೆ. ಬ್ರೋ ಇವತ್ತು ಡಿಸೈಡ್ ಆಗ್ಬಿಡ್ಬೇಕು ಬ್ರೋ. ಒಂದು ಅವಳ ಅದು ಅದು ಒಂದು ಕೆಟ್ಟ ಘಟನೆ. ಆ ಥರ ಇನ್ನೊಂದ್ಸಲ ಆಗದೇ ಇರಲಿ ಅಂತ ನಾನು ಬೇಡ್ಕೋತೀನಿ. ಪಾರ್ವತಿ ಅಮ್ಮ, ನಾಳೆ ಹಬ್ಬಕ್ಕೆ ಪೂಜೆಗೆ ಎಲ್ಲ ತಯಾರಿನೂ ನೀನೇ ನೋಡ್ಕೋಬೇಕಮ್ಮ. ಸರಿ ಅಮ್ಮ. ಬಂಧುಗಳನ್ನ ಹಿತೈಷಿಗಳನ್ನೆಲ್ಲ ಕರೆದು ಊಟ ಹಾಕಿ ಅದ್ದೂರಿಯಾಗಿ ಹಬ್ಬ ಆಚರಿಸ್ಬೇಕು ಅನ್ನೋ ಆಸೆ ಏನೋ ಇದೆ. ಆದರೆ ಇದು ಅದಕ್ಕೆ ಸರಿಯಾದ ಸಂದರ್ಭ ಅಲ್ಲ. ಎಲ್ಲ ಸರಿ ಹೋದ್ಮೇಲೆ ಮುಂದಿನ ವರ್ಷ ತುಂಬ ಅದ್ದೂರಿಯಾಗಿ ಎಲ್ಲರ ಜೊತೆ ಆಚರಿಸೋಣ. ಏನಂತೀರಾ? ಏನಾಯ್ತಮ್ಮ ಪಾರ್ವತಿ, ಏನಾದರೂ ಸಮಸ್ಯೆ ಆಯ್ತಾ? ಏನೂ ಇಲ್ಲ ಅತ್ತೆ, ಅದು ಎಲ್ಲರೂ ಸೇರಿ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವ್ರು ಹೇಳೋದಕ್ಕೆ ಬರ್ತಿದ್ದಾರೆ. ನಾವು ಬರ್ತಾ ದಾರಿಲಿ ಅದನ್ನೇ ಮಾತಾಡ್ಕೊಂಡು ಬಂದ್ವಿ. ಅದಕ್ಕೇನಂತೆ, ಹೊರಗಿನ ವಾತಾವರಣ ಎಲ್ಲ ಸರಿ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಓಕೆ, ತುಂಬ ಹೊತ್ತಾಗಿದೆ, ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಡೈಲಾಗ್ ಹೇಳ್ತಾ ಬಿಲ್ಡಪ್ ಕೊಡ್ತೀಯಾ? ಹೌದು ಕಣ್ರಿ, ನಾನ್ ವಿಷ್ಣು ಸರ್ ಅಭಿಮಾನಿನೇ. 1 2 3 ವಿಷ್ಣುವರ್ಧನ, ಈ ಕೋಟೆ ಕ್ವೀನು ನಾನು ನಾ, ಇದ ಕಂಡು ಉರ್ಕೊಳ್ಳೋ ಜನ ಹಾಳಾಗೋಗ್ಲಿ. ಲೇ ರಾಮು, ನೀನ್ ಕ್ವೀನು ಅಲ್ಲ, ಈವನ್ ಆಗೋಕ್ಕೂ ಲಾಯಕಲ್ಲ. ಯಾಕ್ರಿ ನನಗೆ ಇಷ್ಟೊಂದು ಅವಮಾನ ಮಾಡ್ತೀರಾ? ಇರ್ಲಿ, ಇವತ್ ನಾನೇನು ಅಂತ ನಿಮ್ಮೆಲ್ರಿಗೂ ತೋರಿಸ್ತೀನಿ. ತೋರ್ಸೆ, ಅದೇನ್ ತೋರಿಸ್ತೀಯೋ ತೋರ್ಸು, ಅದನ್ನ ಕಣ್ಣಾರೆ ನೋಡೋರು ಪಾಪ ಸುತ್ಕೊಂಡ್ಬಿಡತ್ತೆ. ನನ್ಗೆ ಯಾಕೆ ದೇವ್ರ ಪೂಜೆ ಸಿದ್ಧತೆ ಏನೋ ನಡೀತಿದೆ, ಆದ್ರೆ ನಮ್ ದೇವ್ರ ಕತೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ವಲ್ಲ. ಇತ್ತೀಚೆಗೆ ಸಾಹೇಬ್ರು ಬೇರೆ ಲೇಟಾಗಿ ಎದ್ದೇಳ್ತಾ ಇದಾರೆ. ಮೊದ್ಲು ಹೋಗಿ ಅವ್ರು ಏನ್ ಮಾಡ್ತಿದಾರೆ ಅಂತ ನೋಡ್ಕೊಂಡ್ ಬರ್ಬೇಕು. ಆಮೇಲೆ ಪೂಜೆಗೆ ತಯಾರು ಮಾಡ್ತೀನಿ. ಗಣೇಶ, ಕೋಪ ಮಾಡ್ಕೋಬೇಡ. ನನ್ ಮೇಲ್ ಹೋಗಿ ನಮ್ಮ ಯಜಮಾನ್ರು ಏನ್ ಮಾಡ್ತಿದಾರೆ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ, ಸರಿನಾ? ಏನಂದೆ? ಹೋಗ್ಬಾ ಅಂದ್ಯಾ? ಥ್ಯಾಂಕ್ಸ್ ಗಣೇಶ. ಓಯ್, ಟವೆಲ್ ತಗೊಳ್ಳೆ. ರೀತು, ಪ್ಲೀಸ್ ಟವಲ್ ಕೊಡು. ಕೊಡಲ್ಲ. ತರ್ಲೆ, ಸುಮ್ಮನೆ ಟವಲ್ ಕೊಡೋ. ನನ್ನ ಒಳಗೆ ಬರಕ್ ಬಿಡು, ಆಮೇಲೆ ಟವೆಲ್ ಕೊಡ್ತೀನಿ. ಬಿಡಲ್ಲ. ಹಾಗಾದ್ರೆ ನಾನು ಕೊಡಲ್ಲ. ಜನನಿ, ಇವತ್ತು ಮಾತ್ರ ನೀವು ಯಾವ ಕಾರಣಕ್ಕೂ ಲೇಟ್ ಮಾಡೋ ಹಾಗೆ ಇಲ್ಲ.
Your countdown starts now. 1, 2, 3. ಎಲ್ಲಿ? ಮೇಲ್ ನೋಡಿ. ನೋಡಿ, ನಿಮ್ಮ ಕಣ್ಮುಂದೆ ನಿಂತಿರುವ ಇವತ್ತಿನ ನಿಮ್ಮ ದೇವರು ದಾಮಿನಿ ದೇವಿ. ಈಗ ಓವರ್ ಆಗೆಲ್ಲ ಆಡ್ಬೇಡಿ. ಚೇರ್ ಕಾಲ್ ಮುರಿದ್ರೆ ದೇವ್ರು ನೆಲಕ್ಕೆ ಕಚ್ಕೋತಾರೆ. ಈ ದೇವ್ರ ಮರ್ಯಾದೆ ಇರ್ಬೇಕು ಅಂದ್ರೆ ಈ ದೇವ್ರಿಗೆ ಮರ್ಯಾದೆ ಕೊಟ್ಟು ವಿಷಯ ಹೇಳಿ. ಆಯ್ತು, ಇವಾಗ ಮಾತಿಗೆ ಮಾತು ಯಾಕೆ? ನಾವು ಪೂಜೆಗೆ ರೆಡಿಯಾಗಿ ಬರಬೇಕು. ನಾವು ಬರ್ತೀವಿ, ನಾವು ಹೊರಡಿ. ಅಯ್ಯೋ, ನಾನೇನು ಇಲ್ಲೇ ಇರೋದಕ್ಕ ಬಂದೆ? ಹೋಗಕ್ ನನಗೂ ಗೊತ್ತು. ಅಲ್ಲಿ ನಿಮ್ಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ, ಬೇಗ ಬನ್ನಿ. ಹಾಗೆ ಬರೋವಾಗ ಚೆನ್ನಾಗಿ ಕಾಣೋ ತರ ಬಟ್ಟೆ ಹಾಕೊಂಡ್ ಬನ್ನಿ. ಇವತ್ತು ಇನ್ನೂ ಒಂದು ಉಡುಗೊರೆ ನಿನಗೋಸ್ಕರ ಕಾದಿದೆ. ಏನತ್ತೆ? ಇವತ್ತು ಈ ನಿನ್ನ ಮೃದುವಾದ ಕೈಗೆ ನಮ್ಮ ವಂಶ ಪಾರಂಪರಿಕವಾದ ಬಳೆನ ತೊಡಿಸ್ತೀನಿ. ಅದು ನಮ್ಮ ಮನೆಗೆ ಮೊದಲು ಸೊಸೆಯಾಗಿ ಬರೋಳ ಕೈಗೆ ಸೇರ್ಬೇಕಾದ ಬಳೆ. ಈ ಸೀರೆ ಉಟ್ಕೊಂಡು ಪೂಜೆಗೆ ತಯಾರಾಗ್ಬಮ್ಮ. ಸರಿ ಅತ್ತೆ. ನೀವ್ ಹೇಳಿದ್ ಸತ್ಯ. ನೀವೊಬ್ರೇ ಗುರುಜಿ ನನ್ನ ಟ್ಯಾಲೆಂಟ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇರೋದು. ಒಟ್ನಲ್ಲಿ ಈ ಅರಸನ ಕೋಟೆ ವಂಶದ ಬಳೆ ನಿಮ್ ಕೈ ಸೇರ್ಬೇಕು. ಅದೇ ಈ ದಾಮಿನಿಯ ಧ್ಯೇಯ ಉದ್ದೇಶ. ವೆರಿ ಗುಡ್. ಮನೇಲಿ ಹಬ್ಬದ ಸಂಭ್ರಮ ಎಲ್ಲ ಜೋರಾಗಿ ನಡೀತಿದ್ಯಾ? ಅಯ್ಯೋ, ಏನ್ ಹಬ್ಬನೋ ಏನೋ ಗುರೂಜಿ. ಒಂದ್ ಆಳಿಲ್ಲ, ಕಾಳಿಲ್ಲ, ನಮ್ಮಿಬ್ರು ಜೀವನ ಥರಾನೇ ಆಗೋಗ್ಬಿಟ್ಟಿದೆ ಗುರೂಜಿ. ಅಂದ್ರೆ ಖಾಲಿ ಖಾಲಿ. ಬೆಳಗ್ಗೆಯಿಂದ ಒಂದೇ ಒಂದ್ ಕಾಫಿ ಕೂಡ ಕುಡ್ದಿಲ್ಲ ಗುರೂಜಿ. ಯಾಕೆ? ಪಾರ್ವತಿ ಬಂದಿಲ್ವಾ? ಅಲ್ಲೇ ಇರೋದು ಇಷ್ಟು. ಅಲ್ಲೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅದಕ್ಕೆ ನಿಮ್ಗಳ ಆಶೀರ್ವಾದದಿಂದ ಬ್ರೈನ್ ನ ಯೂಸ್ ಮಾಡಿ ಗುರೂಜಿನ ಮುಂದೆ ಕಳಿಸ್ತೆ. ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ. Hi friends. ಓಹೋ, ಏನು ಪೂಜೆಗೆ ತಯಾರಿ ಎಲ್ಲ ಜೋರಾಗಿ ನಡೀತಿದೆ ಅನ್ಸುತ್ತೆ. ಹಾಗೇನಿಲ್ಲ ಮೇಡಮ್, ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀನಿ. ಕೈಯಲ್ಲಿ ಅಲ್ದೆ ಇನ್ನೇನು ಕಾಲಲ್ಲಿ ಮಾಡಕ್ಕಾಗುತ್ತೇನೆ? ಏನೇ ನೀನು ಅರಸನ ಕೋಟೆ ಹಬ್ಬದ ಅಲಂಕಾರನ ಇಷ್ಟು ಕೆಟ್ಟದಾಗ ಮಾಡ್ತಿದ್ಯಾ? ಆದ್ರೂ ಅಕ್ಕನಿಗೆ ಗೊತ್ತಾಗಿದ್ದಿದ್ರೆ ಈ ಮನೆ ಸೊಸೆ ಇದ್ದಾಳೆ, ಈ ಕೆಲ್ಸನೆಲ್ಲ ಮಾಡೋದಕ್ಕೆ ನೀನ್ ಯಾಕೆ ಮಾಡ್ತಿದ್ಯಾ, ಹೋಗು ಹೊರಗಡೆ ಅಂತ ಹೇಳಿರ್ತಿದ್ರು. ನೀನ್ ಮೊದ್ಲಿಂದ ಜಾಗ ಕೇಳು. ಹೋಗೆ ಹೋಗೆ. ಪೂಜೆ ಮುಗಿಯೋವರೆಗೂ ಈ ಕಡೆ ತಲೆ ಹಾಕ್ಬೇಡ. ಪೂಜೆ ಮುಗಿದ್ಮೇಲೆ ನಾವು ಪ್ರಸಾದ ಎಲ್ಲ ತಿಂದ ಮೇಲೆ ನಾನೇ ಬಂದು ಕರಿತೀನಿ. ಮಿಕ್ಕಿರೋದನ್ನ ತಿಂದು ಪಾತ್ರೆ ತೊಳಿವಂತೆ. ಬೇಷನ್ಸ್ಕೋಬೇಕು, ಅದೇ ನನ್ನ ಆಸೆ. ಯೋಚನೆ ಮಾಡಬೇಡ ಪ್ರೀತು, ನೀನು ಹೇಳಿದ್ದನ್ನೆಲ್ಲ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಇನ್ಫ್ಯಾಕ್ಟ್ ನಿನ್ನ ಮದುವೆ ಆಗೋಕ್ಕೂ ಮುಂಚೆ
ನೀನು ಈ ಮನೆಯವ್ರ ಬಗ್ಗೆ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಆದರೆ ಎಲ್ಲರೂ ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮನ್ಸು ಮಾಡಿದಿದ್ರೆ ನನಗಿಂತ ಎಲ್ಲದರಲ್ಲೂ 100 ಪಟ್ಟು ಮೇಲಿರೋ ಹುಡುಗಿನ ಈ ಅರಸನ್ ಕೋಟೆಗೆ ಸೊಸೆಯಾಗಿ ತಂದ್ಕೋಬೋದಿತ್ತು. ಆದರೆ ನಮ್ಮ ಪ್ರೀತಿಗೆ ಬೆಲೆ ಕೊಟ್ಟು ನಮ್ಮ ಜೊತೆ ನಿಂತು ನಮಗೆ ಸಪೋರ್ಟ್ ಮಾಡಿ ನನ್ನನ್ನು ಈ ಮನೆಗೆ ಸೊಸೆಯಾಗಿ ತುಂಬಿಸ್ಕೊಂಡಿದ್ದಾರೆ. ಅದು ಅಲ್ಲದೆ ಅಮ್ಮ ಇದ್ದಿದ್ರೆ ಅವ್ರು ಕೂಡ ಬೇಡ ಅಂದಿರೋರು ಅಂದ್ರು. ಆದ್ರೆ ಅಮ್ಮ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರು ಖಂಡಿತ ಬೇಡ ಅಂತ ಇರಲಿಲ್ಲ. ಈ ಮನೆಯವರೆಲ್ಲ ನಾನು ಮಾಡೋ ಕೆಲಸನ ಇಷ್ಟಪಟ್ಟು ಹೊಗಳ್ತಾರೆ. ಆದ್ರೆ ದಾಮಿನಿ ಮೇಡಮ್, ಅನುಷ್ಕಾ ಮೇಡಮ್ ನಾನು ಏನೇ ಮಾಡಿದ್ರು ಅದನ್ನ ತಪ್ಪು ಅಂತಾರೆ. ನಾನು ಮಾಡೋ ಕೆಲಸ ಅವ್ರಿಗೆ ಇಷ್ಟನೇ ಆಗೋದಿಲ್ಲ. ನಾನು ಈ ಅರಸನ್ ಕೋಟೆಲ್ ಕೆಲಸ ಮಾಡ್ತಾ ಇರೋದೇ ತಪ್ಪಾ ಹೂವೆ? ಬಿಟ್ಟಿದೆ. ಹಾ, ಒಂದ್ಸಲಿ ಅದ್ ನಿಮ್ ಕೈಗೆ ಬಂದ್ಮೇಲೆ ಯಾವ ಕಾರಣಕ್ಕೂ ತೆಗಿಯಂಗಿಲ್ಲ. ಯಾಕೆ? ಗುರೂಜಿ, ಈ ಅರಸನ ಕೋಟೆ ಹಿರಿ ಸೊಸೆ ನೀವು. ಅದು ನಿಮ್ ಕೈ ಸೇರಿದ್ರೇನೆ ಚಂದ. ನಿಮ್ ಮುಂದೆ ಆ ಜನನಿ ಕೈಗೆ ಹಾಕೋದನ್ನ ಚೇಚೆ ನನ್ನ ಕೈಲಿ ಸಹಿಸೋಕ್ ಆಗೋದಿಲ್ಲ ಗುರೂಜಿ. ಅವಳ ಲೆವೆಲ್ಗೆ ತಕ್ಕಂತ ಬಳೆನ ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಬಿಕಾಸ್ ಯು ಆರ್ ಹೈ ಕ್ಲಾಸ್, ಆ ಜನನಿ ಮಿಡ್ಲ್ ಕ್ಲಾಸ್. ಏನೇ ದಾಮು, ದೇವ್ರ ಮುಂದೆ ನಿಂತ್ಕೊಂಡು ಏನೋ ಪ್ಲಾನ್ ಮಾಡ್ತಿರೋ ಹಾಗಿದೆ. ಈ ನವಗ್ರಹ ಸಿನಿಮಾ ತರ ದೇವ್ರ ವಿಗ್ರಹನೇ ಕದಿಯೋ ಪ್ಲಾನ್ ಏನ್ ಮಾಡ್ತಿಲ್ಲ ತಾನೆ? ಸಿನಿಮಾನ ಸರಿಯಾಗಿ ನೋಡಿದೀರಾ? ಅದ್ರಲ್ಲಿ ಕದಿಯೋದು ಚಿನ್ನದ ಅಂಬಾರಿನ, ದೇವರ ವಿಗ್ರಹನಲ್ಲ. ಮಾವ, ಯಾಕೆ ಚಿಕ್ಕತ್ತೇನು ಇಷ್ಟೊಂದು ಗೋಳೈ ಕೂತಿದ್ದೀರಾ? ಅಯ್ಯೋ ಬಿಡಮ್ಮ, ನಮ್ಮಿಬ್ಬರ ಕಚ್ಚಾಟ ಯಾವಾಗ್ಲೂ ಇದ್ದದ್ದೆ. ಸರಿ, ಪೂಜೆಗೆಲ್ಲ ರೆಡಿನಾ? ರೆಡಿಯಾಗಿ ಅರ್ಧ ಗಂಟೆ ಆಯ್ತು. ನೀವ್ ಈಗ ಬಂದಿದ್ದೀರ ನಮ್ಮನ್ನ ಆಡ್ಕೊಳಕ್ಕೆ. ಮತ್ ನಾನಿಲ್ಲಿ ಬಂದು ಏನೇ ಮಾಡ್ಬೇಕಾಗಿತ್ತು? ಎಲ್ರು ಕರಿಬೇಕು ತಾನೆ? ಅಲ್ಲಿ ನೋಡಿ, ಅತ್ತೆನೆ ಬಂದ್ರು. ಅಲ್ಲ ಕಣಪ್ಪ, ಇದು ಆದಿತ್ಯನ ಜೊತೆಲೆ ಕರ್ಕೊಂಡ್ ಬರೋದಲ್ವಾ? ಏ ಬರ್ತಾನಿರೇ, ಯಾಕಿಷ್ಟ ಅರ್ಜೆಂಟ್? ಅಯ್ಯೋ, ಮುಹೂರ್ತ ಮೀರೋಗುತ್ತೆ ಕಣ್ರಿ. ಈ ಡ್ರೆಸ್ಸಲ್ಲಿ ಪಾರ್ವತಿನ ನೋಡಿದ್ರೆ ತುಂಬಾ ಖುಷಿ ಪಡ್ತಾಳೆ. ಆಗ ನೋಡು ಬಂದ. ಅತ್ತೆಗೆ ತಕ್ಕ ಸೊಸೆ. ಅಕ್ಕ, ನಾವು ಪೂಜೆ ಶುರು ಹಚ್ಕೊಳ್ಳೋಣ. ಪಾರ್ವತಿ ಇಲ್ಲ ಅಂದ್ರೆ ಏನಂತೆ, ಪೂಜೆ ಮುಂದುವರಿಯಲ್ವಾ? ದೇವ್ರ ಮುಂದೆ ಕಳಸ ಇರೋದು ಎಷ್ಟು ಮುಖ್ಯನೋ ಹಾಗೆ ಈ ಪೂಜೆಯಲ್ಲಿ ಪಾರ್ವತಿ ಇರಬೇಕಾದ್ದು ಅಷ್ಟೇ ಮುಖ್ಯ. ಅಮ್ಮ, ನಾನು ಹೋಗಿ ಪಾರ್ವತಿನ ಕರ್ಕೊಂಡ್ ಬರ್ತೀನಿ. ಸರಿನಪ್ಪ, ಬೇಗ ಕರ್ಕೊಂಡ್ ಬಾ, ಕಾಯ್ತಿರ್ತೀವಿ. ಇರುತ್ತೆ ಅನ್ಸುತ್ತೆ. ಹಾಗಾದ್ರೆ ಅಲ್ಲಿರೋರ್ಗೆ ಯಾರಿಗೂ ನನ್ನ ನೆನಪೇ ಆಗಿರಲ್ವಾ ಹೂವೆ? ನನ್ನ ಬಿಟ್ಟು ಹಬ್ಬ ಮಾಡ್ತಾರ? ಖಂಡಿತ ಇಲ್ಲ.
ಬರೋವಾಗ ಚೆನ್ನಾಗಿ ಕಾಣೋ ತರ ಬಟ್ಟೆ ಹಾಕೊಂಡ್ ಬನ್ನಿ. ದೊಡ್ಡ ಜಗಳಾನೇ ಆಗುತ್ತೆ. ಇವೆಲ್ಲ ಬೇಕಾ? ಅದ್ರ ಬದಲು ಏನು ಆಗಿಲ್ಲ ಅನ್ಕೊಂಡು ನನ್ ಪಾಡಿಗೆ ನಾನು ಸುಮ್ಮನೆ ಇರೋದು ಒಳ್ಳೇದು. ಯಾಕೆ ಅಂದ್ರೆ ನಂದು ಮುಗಿಯದ ಕತೆ. ಏನು ಸ್ವಾಗತನಾ? ಅದೇನು ಅಂತ ಬಾಯ್ ಬಿಟ್ಟು ಹೇಳ್ದೆ ಮನ್ಸಲ್ಲೇ ಇಟ್ಕೊಂಡು ಕೊರ್ಗಿದ್ರೆ ನಮ್ಗೆ ಹೇಗೆ ಗೊತ್ತಾಗ್ಬೇಕು ಹೂವೆ? ನೀವ್ ಅನ್ಕೊಂಡಾಗೆಲ್ಲ ಏನೂ ಆಗಿಲ್ಲ. ಯಾಕೋ ಹೂ ಮುಂದೆ ಏಕಾಂತವಾಗಿ ಕುತ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ ಅಷ್ಟೆ. ಸರಿ, ಬಂದು ಕೂತು ಮಾತಾಡಿದ್ದೆಲ್ಲ ಆಯ್ತಲ್ಲ, ಇವಾಗ ನನ್ನ ಜೊತೆ ಬರೋದಕ್ಕೆ ಹೇಳು ಹೂವೆ. ಯಾಕೆ ನನಗಿಲ್ವಾ? ಇದೆ, ಆದ್ರೆ ಕೆಲವು ಸಲ ಕೈ ಕೊಡ್ತಾ ಇರುತ್ತೆ. ಹಾಗೇನಿಲ್ಲ, ನಮ್ ಬುದ್ಧಿ ನಮ್ ಕೈಲೇ ಇದೆ ಅಂತ ಹೇಳು ಹೂವೆ. ಸರಿ ಸರಿ, ಹೊಡೋಣವಾ? ಹೂವೆ, ನೀವ್ ಹಾಕೊಂಡಿರೋ ಬಟ್ಟೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳು ಹೂವೆ. ಇದನ್ನು ನಿಮ್ ಫ್ರೆಂಡೇ ಹೇಳಿದ್ದ? ಯಾರೋ ಒಬ್ರು ನಮ್ ಬಟ್ಟೆ ಬಗ್ಗೆ ಮಾತಾಡ್ತಾ ಇದ್ರು. ನಾವು ಯಾರಿಗೂ ಕಮ್ಮಿ ಇಲ್ಲ ಅಲ್ವಾ? ಪಾರ್ವತಿ, ಹೋಗಮ್ಮ, ಆರತಿ ಮಾಡು. ದೇವ್ರೆ, ನಂಗೆ ಏನೇ ತೊಂದರೆ ಆದಾಗ್ಲೂ ನನ್ನ ಪಾಲಿಗೆ ಆಪತ್ ಬಾಂಧವನ್ ಥರ ಬರೋ ನಮ್ಮ ಯಜಮಾನ್ರಿಗೆ ಒಳ್ಳೇದು ಮಾಡಪ್ಪ. ಅವ್ರು ಅನ್ಕೊಂಡಿದ್ದೆಲ್ಲ ಈಡೇರೋ ಹಾಗೆ ಮಾಡಪ್ಪ.